ಹಂಗಮ್ಮ ನಾನೇನ್ ಮಾಡ್ಲಿ ಯಾಕೆ ನಾನು ಆಮೇಲೆ ಇನ್ನೊಂದು ಹೊಡಿತೀನಿ ಇವಾಗ ನಾಟಕ ಮಾಡಿದ್ರೆ ನೀನು ಏನು 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 ಕುತ್ಕೋ ಸುಮ್ಮನೆ ನಾವು ಜಗಳ ಆಡ್ತಾ ಇದೀವಿ ಅಂತ ನಮ್ಮಮ್ಮ ಆಚೆ ಕೂತಿದ್ರು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಅಕ್ಕಗೆ ರಿವೆಂಜ್ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಯನ ಮತ್ತೆ ನಮ್ಮ ಅಕ್ಕ ಸೇರ್ಕೊಂಡು ನನಗೆ ಪ್ರ್ಯಾಂಕ್ ಮಾಡಿದ್ರು. ಅದು ಸಕ್ಸಸ್ಫುಲ್ ಆಗಿರ್ಲಿಲ್ಲ. ನೀನು ನಮ್ಮ ಅಕ್ಕ ಜೊತೆ ಸೇರ್ಕೊಂಡಿದ್ಯಾ, ಗಂಡ ಜೊತೆ ನೀನು ಸೇರಿ ಕರೆಕ್ಟ್ ಆಗಿ ಪ್ರ್ಯಾಂಕ್ ಮಾಡ್ಬೇಕು ಇವತ್ತು. ಮಾಡ್ತೀನಿ, ಕರೆಕ್ಟ್ ಆಗಿ ಮಾಡ್ತೀನಿ. ಏನ್ ಮಾಡ್ತೀವಿ ಅದನ್ನ ನೀವೇ ನೋಡ್ತೀರಾ. ನಮ್ಮ ಅಶ್ವಿನಿ ಅಕ್ಕ ಕೆಳಗಡೆ ರೆಡಿ ಆಗ್ತಾ ಇದಾರೆ, ಅದಕ್ಕೆ ನಾವು ಟೆರೆಸ್ ಮೇಲೆ ಬಂದು ಪ್ಲಾನ್ ಸುಮ್ಮನೆ ಕ್ವಶನ್ ಆನ್ಸರ್ ಒಂದು ವಿಡಿಯೋ ಮಾಡೋಣ ಅಂತಿದೀವಿ. ಬಟ್ ಏನಾಗುತ್ತೆ ಮುಂದೆ ನೋಡಿ. ಓಕೆ ಅಶ್ವಿನಿ, ಇವತ್ತು ಕ್ವಶನ್ ಆನ್ಸರ್ ವಿಡಿಯೋ ಮಾಡೋದು. ನಾನು ಹೋಗಿ ಒಂದ್ಸರಿ ಕುತ್ಕೋ, ಡೈರೆಕ್ಷನ್ ನೋಡ್ಕೊಂತೀನಿ ಕರೆಕ್ಟಾಗಿ ಕ್ಯಾಮ್ರಾ ಇದೆಯಾ ಅಂತ. ನೀನು ಅಲ್ಲಿ ಲೆಫ್ಟ್, ನಾನೆಲ್ಲಿ ಇಲ್ಲ, ಸೆಂಟ್ರಲ್ ಕುತ್ಕೋ. ಓಕೆ, ಸೊ ಇವಾಗ ಜಸ್ಟ್ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಕ್ಯಾಮ್ರಾ ಆನ್ ಆಗಿಲ್ಲ, ಫಸ್ಟ್ ಡಿಸ್ಕಸ್ ಮಾಡ್ಬಿಟ್ಟು ಕ್ವಶನ್ ಏನ್ ಆನ್ಸರ್ ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡ್ಬಿಡೋಣ ಒಂದೇ ಸರಿ. ಕ್ವಶನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರೋ ಕ್ವಶನ್ಸ್ ಕೇಳು. ಅದೇ ಫಸ್ಟ್ ನಿಮ್ಮ ಹೆಂಡತಿ ಯಾಕೆ ಜೋರ್ ಮಾಡ್ತಾರೆ ಅಂತ ಇದೆ. ಅದು ಕೇಳಬೇಡ ಮೇಡಮ್, ಅದು ಲಾಗಲ್ಲಿ ಮಾತ್ರ, ನನ್ನ ವಿಡಿಯೋದಲ್ಲಿ ಮಾತ್ರ ಜೋರು ಮಾಡೋದು. ಅದು ಕೇಳಬೇಡ, ಬೇರೆ ಏನಾದ್ರು ಕೇಳು. ಬಟ್ ಜನಗಳು ಕೇಳೋ ಪ್ರಶ್ನೆಗೆ ನೀನು ಮಾಡ್ಬೇಕಲ್ಲ. ಸರಿ ಆಯ್ತು, ಅದಕ್ಕೆ ಏನಂತ ಹೇಳಿ ಹೇಳು, ಏನಂತ ಹೇಳ್ತೀಯ ನೀನು? ನಾನು ವಿಡಿಯೋಲ್ಲಿ ಮಾತ್ರ ವಿಡಿಯೋಗೋಸ್ಕರ ಜಗಳ ಜೋರು ಮಾಡ್ತೀನಿ, ಹಂಗಿಲ್ಲ. ಓಕೆ, ಹೌದಾ, ಮತ್ತೆ ಹಂಗೆ ಇರೋದು ನಾನು, ಇನ್ನೇನು ಮತ್ತೆ. ಓಕೆ, ಸೊ ಆಮೇಲೆ ಇನ್ನೊಂದು, ನಿಮ್ಮ ಅಕ್ಕ ಅವರ ಹಸ್ಬೆಂಡು ಎಲ್ಲಿ ಹೋಗಿದ್ದಾರೆ ಅಂತ ಇದೆ. ಫಾರಿನ್ ಬ್ಲಾಗ್ ನೋಡಿ ಅಂತೀನಿ. ಬಟ್ ನಿನ್ನ ಕ್ವಶನ್ ಹೆಂಗೆ ಕೇಳಿದ್ರೆ ಗೊತ್ತಿಲ್ಲ ನನಗಂತೂ. ನಾನು ನಿನ್ಗೆ ಹೇಳ್ದೆ ವ್ಲಾಗ್ ಮಾಡ್ಕೊಂಡಿದ್ರಲ್ಲಿ, ಅವಾಗ ಎಲ್ಲರಿಗೂ ಓಕೆ. ಸೊ ಆಮೇಲೆ ಇನ್ನೂ ಒಂದಷ್ಟು ಕ್ವಶನ್ಸ್ಗಳಿದ್ದಾವೆ. ಅದು ನಿನಗೇನು ಕ್ವಶನ್ ಕೇಳಿದಾರೆ ಅದನ್ನೇ ಹೇಳು ಫಸ್ಟ್. ನಾನು ಕೇಳ್ತೀನಿ ಕ್ವಶನ್, ನಾನೇನು ಆನ್ಸರ್ ಮಾಡಲ್ಲ, ನೀವೇ ಆನ್ಸರ್ ಮಾಡ್ರಿ. ಅಂದ್ರೆ ನಿನ್ ಕ್ವಶನ್ ಕೇಳಿಲ್ವಾ ಅವರು? ಕೇಳಿದ್ದಾರೆ, ಬಟ್ ಅದು ಬೇಡ, ಬರೀ ನಿಮ್ಮಿಬ್ರದೇ ಆಡ್ ಮಾಡು, ಚೆನ್ನಾಗಿರುತ್ತೆ. ನಾನ್ ಕ್ವಶನ್ ಕೇಳ್ತೀನಿ ಏನಾ, ಹಿಂಗ್ ಓದ್ಕೊಂಡ್ ಮೊನ್ನೆ ಕೇಳಿದ್ರಲ್ಲ, ಓದ್ಕೊಂಡ್ ಹಂಗೆ ಇದ್ ಮಾಡೋಣ. ಜಾಸ್ತಿ ಕ್ವಶನ್ಸ್ ಇದೆ, ನಂದು ಇದೆ, ಬಟ್ ನಿಂದು ಮಾಡು ಸುಮ್ನೆ. ಟೈಮ್ ಬೇರೆ ಇಲ್ಲ, ಇಬ್ರದ್ದು ಮಾಡೋಣ ಅಂದೆ, ಬರೀ ನಮ್ ಕ್ವಶನ್. ಇವಾಗ ನನ್ ನೆಗೆಟಿವ್ ಫಸ್ಟ್ ಇಲ್ಲಿ ನೋಡು, ಫಸ್ಟೇ ಕ್ವಶನ್ ಹಂಗಿತ್ತು. ಏನಕ್ಕೆ ಜೋರ್ ಮಾಡಿ, ನೀನ್ ಜೋರ್ ಮಾಡ್ತಾ ಇದೀಯ ಇವಾಗ. ಸುಮ್ನೆ ಕುತ್ಕೋ ಸ್ವಲ್ಪ ಹೊತ್ತು. ನಾನ್ ಮಾತಾಡೋದನ್ನ ಕೇಳಿಸ್ಕೊ ಫಸ್ಟ್. ಏನ್ ನಾನ್ ಮಾತಾಡೋದು ಕೇಳಿಸ್ಕೊಳ್ಳಿ. ವಾಯ್ಸ್ ಏನಕ್ಕೆ ರೈಸ್ ಮಾಡ್ತಾ ಇದೀಯಾ? ಅಯ್ಯೋ, ನನ್ ವಾಯ್ಸ್ ಇರೋದೇ ಹಂಗೆ, ಸುಮ್ನೆ ನೋಡೋ, ಬೇಡ ಹೇಳ್ತಾ ಇದೀನಿ. ನನ್ ವಾಯ್ಸ್ ಇರೋದೇ ಹಂಗಮ್ಮ, ನಾನೇನ್ ಮಾಡ್ಲಿ? ಯಾಕೆ ನಾಗೇಂದ್ರ? ನಾನು ಹೇಳ್ತಾ ಇದೀನಿ, ಸುಮ್ನೆ ಇರು ಅಂತ. ಏನಕ್ಕೆ? ಏನ್ ಚಿಕ್ಕದು? ಅದ್ ಸರಿ, ನೀನ್ ಏನಕ್ಕೆ ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡೋದು? ಜೋರಾಗಿತ್ತ ನಾಯನ? ನಾನು ಆಮೇಲೆ ಇನ್ನೊಂದು ಹೊಡಿತೀನಿ. ಇವಾಗ ನಾಟಕ ಮಾಡಿದ್ರೆ ನೀನು. ನಾಟಕ ಅಲ್ಲ, ನಾನು ಮಾಡಲ್ಲ, ಹೋಗು. ಕೈ ನಾ ಮಾಡಲ್ಲ, ಹೋಗು. ನಂಗೆ ಬೇಡ. ಯಾಕೆ ನಾಗೇಂದ್ರ ಹೊಸದಾಗ ಕಲಿತಾ ಇದ್ಯಾ? ಯಾವಾಗ್ಲೂ ನೀವು ಸಡನ್ ಇಬ್ರು ಆನ್ಸರ್ ಕೊಡೋಣ ಅಂತ ತಾನೇ ನೀನ್ ಇದ್ ಮಾಡಿದ್ದು. ನೀನ್ ಬರೀ ನನಗ್ ಮಾತ್ರ ಹೇಳಿದ್ರೆ, ಕೋಪದಲ್ಲಿದ್ರೆ ಸುಮ್ನೆ ಇದ್ ಮಾಡ್ತಾರಕ್ಕ. ಅವ್ರು ಆನ್ಸರ್ ಕೊಡೋಣ ಅಂತ ಮಾಡಿದ್ದು, ಬರೀ ನನ್ ಮೇಲೆ ಇದ್ ಮಾಡ್ತಾರೆ. ಸುಮ್ನೆ ಹೆಂಗ್ ಹೊಡ್ತಾ ಬಿದ್ದು ಗೊತ್ತಾ? ನಿನ್ಗಾದ್ರೂ ಗೊತ್ತಾಗ್ತಿದ್ದ ಅಲ್ಲಿ. ನೀನು ಹಳೋ ನಾಟಕ ಎಲ್ಲ ಆಡ್ಬೇಡ, ಹೇಳ್ತಾ ಇದೀನಿ ಇವಾಗ. ಹೋಗ್ ಸುಮ್ನೆ, ನಾನ್ ಮಾಡಲ್ಲ, ಹೋಗು. ಏನೀಗ ಮಾಡಲ್ಲ, ಹೋಗು. ಯಾಕೆ ಮಾಡಲ್ಲ? ನಾ ಮಾಡಲ್ಲ, ಏನಕ್ಕೆ ಮಾಡಲ್ಲ? ನನ್ನ ಇಷ್ಟ. ಸುಮ್ನೀರ್, ಸ್ವಲ್ಪ ಹೊತ್ತು ಸುಮ್ನೀರ್ ನಾಗೇಂದ್ರ. ಯಾಕೆ ಇನ್ನ ಅಲ್ಲಿ ಸ್ಟಾರ್ಟೇ ಮಾಡಿಲ್ಲ ವಿಡಿಯೋ, ಸುಮ್ಮನೆ ತಲೆನೋವು ಮಾಡ್ತದೆ ಎಲ್ಲ ಹಾಳು ಮಾಡೋದಕ್ಕೆ. ನೋಡೋ, ಹೇಳ್ತಾ ಇದೀನಿ ನೋಡು. ನಾನು ವಿಡಿಯೋ ಮಾಡಲ್ಲ, ಮಾಡಕ್ ಹೋಗ್ಬೇಡಿ ನೀವು. ಇವಾಗ ಸುಮ್ನೆ ಕುತ್ಕೊಂಡ್ರೆ ಸರಿ. ನೀನು ಕುತ್ಕೋ, ಸುಮ್ನಿರು ನಾಗೇಂದ್ರ. ಯಾಕೆ ತೆಗಿ ಕೈ ಫಸ್ಟ್. ನಾ ಮಾಡಲ್ಲ, ಹೋಗು. ನೈನಾ ನೋಡು, ಸುಮ್ನಿರು ಮಾಡಿದ್ರೆ ಸರಿ. ಇನ್ನ ಸುಮ್ನಿರ್ ನೈನಾ, ಇವಾಗ ವಿಡಿಯೋ ಮಾಡ್ಬೇಕು. ನನ್ನ ಇಷ್ಟ, ನಾನು ಮಾಡಲ್ಲ. ನನ್ನ ಇಷ್ಟ, ಹೋಗು. ಒಳಗಡೆ ಬಾ ಒಂದು ನಿಮಿಷ. ನಾನು ಮಾಡಲ್ಲ, ಹೋಗು. ಬೇಡ ಹೇಳ್ತಾ ಇದೀನಿ. ಒಳಗಡೆ ಹೋಗ್ತೀನಿ ಬಿಡು. ಎಲ್ಲಿಗೆ ಒಳಗಡೆ ಹೋಗ್ತೀನಿ ನೀನು? ಸುಮ್ನೆ ಕುತ್ಕೊನೆ, ನಾ ವಿಡಿಯೋ ಮಾಡ್ಬೇಕು. ಅಶ್ವಿನಿ ನೀನು ಕೈ, ಇವಾಗ ನಿನ್ಗೆ ಎರಡು ಬಿಡ್ತೀನಿ, ಆಮೇಲೆ ಹೇಳ್ತಾ ಇದೀನಿ. ಅಕ್ಕ ಬನ್ನಿ. ಏನ್ ಹೊಡಿತ್ಯಾ? ಹೊಡಿತೀನಿ. ಏನ್ ಹೊಡಿತೀಯ? ಸುಮ್ನಿರು ನಯನ. ಯಾಕೆ ನಾಗೇಂದ್ರ ಏನ್ ಹೊಡಿತೀನಿ ಅಂತಿದ್ಯಾ? ಏನಕ್ ಮತ್ ನೀನ್ ಹಿಂಗ್ ಮಾಡ್ತಾ ಇದೀಯಾ? ಅಲ್ಲೋ ನಮ್ಮ ಅಮ್ಮನೂ ಇದ್ ಮಾಡ್ತಿದಾರೆ, ಏನಕ್ ಹಂಗ್ ಜೋರ್ ಮಾಡ್ತಾ ಇದೀಯಾ? ಮತ್ತೆ ತೆಗಿ ನಿನ್ ಕೈ ಫಸ್ಟ್. ಓವರ್ ಆಗಿ ಆಡ್ಬೇಡ ನೀನು. ನಾನ್ ನೋಡು, ಮತ್ತೆ ಹೊಡ್ಬಿಡ್ತೀನಿ. ಹೋಗು, ನಾ ವಿಡಿಯೋ ಮಾಡಲ್ಲ, ಏನಾದ್ರು ಮಾಡ್ಕೋ. ನೀವ್ ಯಾವ ವಿಡಿಯೋನು ಮಾಡ್ಬೇಡಿ ನಯನ. ನೀನು ಸ್ವಲ್ಪ ಸುಮ್ನೆ ಇರು ನಗನ, ನೀನು ಸ್ವಲ್ಪ ಸುಮ್ನೆ ಇರು. ಸುಮ್ನೆ ಬರೀ ಎಷ್ಟು ಇದ್ ಮಾಡ್ತಾರಂಗೆ.
ನಾನೇನು ತಮಾಷೆಗೆ ಇದು ಮಾಡೋದು. ಹೆಂಗ್ ಹೊಡ್ತಾ ಬಿತ್ತು ಗೊತ್ತಾ ಅಲ್ಲಿ. ಸುಮ್ಮನೆ ಅಕ್ಕ ಬೇಡ ಸುಮ್ಮನೆ ರೀ, ನಂಗೆ ವಿಡಿಯೋನು ಬೇಡ ಏನು ಬೇಡ, ನಾನು ಮಾಡಲ್ಲಮ್ಮ. ಮಾಡಿದ್ರೆ ಮಾಡ್ಕೊ. ಬರೀ ನಾಟಕಗಳು ಎಲ್ಲ. ಎಲ್ಲ ಸೈಡ್ ಒಂದು ನಿಮಿಷ. ಹೇಯ್ ಸುಮ್ಮನೆ ಇರು ನಾಗೇಂದ್ರ, ಸುಮ್ಮನೆ ಇರು. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬಾ ಹೋಗಿ ನೀನು. ಹೊರಗಡೆ ಹೋಗ್ಬಿಟ್ಟು ಸುತ್ಕೊಂಡ್ ಬಾ ಹೋಗಿ. ಯಾವ ವಿಡಿಯೋನು ಮಾಡ್ಬೇಡಿ ನೈನಾ ಇವಾಗ. ಸಾಕು. ಮಾಡಲ್ಲ ಹೋಗು. ಸುಮ್ಮನೆ ಏನ್ ಸುಮ್ಮನೆ ನೋಡೋ ಹೇಳ್ತಾ ಇದ್ದೀನಿ. ಏನು 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 ಹಾಂ ಏನು ಹಾಂ ಏನು ನಿಂದು ಹಾಂ ಕುತ್ಕೋ ಸುಮ್ಮನೆ. ಹಾಂ ಇಲ್ಲ ನಾನೇ ಇದು ಮಾಡ್ಕೊತೀನಿ. ಅಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಅಲ್ಲಿ ಹಾಯ್ ಮಾಡ್ಬಿಡಿ. ನೀವು ಪ್ರ್ಯಾಂಕ್ ಆಗಿದ್ದೀರಾ ಇವತ್ತು. ಅಯ್ಯೋ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ರು. ನಾನು ಹೇಳ್ದೆ ಅವ್ರಿಬ್ರಿಗೂ ಹೇಳು. ಅಪ್ಪ ಪ್ರಾಂಕ್ ವಿಡಿಯೋ ಮಾಡಿದ್ದು ನೀವ್ ಬಂದಿದ್ದು ಒಳ್ಳೇದಾಯ್ತು. ಪ್ರಾಂಕ್ ವಿಡಿಯೋ ಇದು, ಸುಮ್ಮನೆ ಇದು ನಮ್ಮ ಅಮ್ಮಂಗೆ ಹೇಳ್ಬರ್ತೀನಿ ಬಾವು. ಅವ್ರಿಗೂ ಹೇಳೋ. ನಾನು ಹೇಳ್ದೆ ಇಬ್ರಿಗೂ ಹೇಳ್ಬಿಡ್ರಿ, ಆಮೇಲೆ ಅವ್ರು ಗಾಬರಿ ಪಡ್ತಾರೆ ಅಂತ ನಾನು ಹೇಳ್ದೆ. ಇದು ಪ್ರಾಂಕ್ ವಿಡಿಯೋ ಇರೋ, ಆಮೇಲೆ ಬಂದು ಹೇಳ್ತೀನಿ. ನನಗೆ ಅದೇ ಡೌಟ್ ಇತ್ತು. ನಾನು ಹೇಳು ಅಂತ ಹೇಳಿ, ಇಲ್ಲ ಅವ್ರಿಗೆ ಗೊತ್ತು ಬಿಡು ಅಂತಾಳೆ ಹೇಳು. ಹಾ ಹೇಳಿದ್ದೆಮ್ಮ. ಅಯ್ಯೋ ಅಷ್ಟು ಜೋರಾಗಿ ಹೊಡಿತಾರಮ್ಮ ನೀನು. ಅಲ್ಲಿ ಕ್ಯಾಮ್ರಾ ನೋಡಿ, ರಿವೆಂಜ್ ಪ್ರ್ಯಾಂಕು ನೀವಿಬ್ರು ಸೇರ್ಕೊಂಡು ಮಾಡಿದ್ರಲ್ಲ. ಈಗ ನಯನ ನಮ್ ಸೈಡ್ ಇದ್ದಾಳೆ. ಆನ್ ಮಾಡಿದ್ವಿ ಕ್ಯಾಮ್ರಾ. ಈ ತರ ರಿವೆಂಜ್ ಪ್ರಾಂಕ್ ಯಾರಾದ್ರೂ ಮಾಡ್ತಾರ ನೋಡಿ ಜನ ನಿಜ ಅನ್ಕೋಬೇಕು. ಗುದ್ಕೊಂಡ್ ಬರ್ತೀಯ, ಗುದ್ಕೊಂಡು ಹೇಳ್ಕೊಂಡ್ ಬಂದ್ಬಿಟ್ನಲ್ಲ. ನನ್ಗೆ ಮಗು ಅದ ಬೇರೆ, ಅವನು ಮೊದ್ಲೇ ಅಳಕ್ ಶುರು ಮಾಡ್ಬಿಡ್ತಾನೆ. ಭಯ ಆಗಿತ್ತು ಮಗು ಹೋಗ್ಬಿಟ್ರಿ. ನನ್ಗೆ ವಿಡಿಯೋ ಎಲ್ಲ ಹಾಳಾಯ್ತಲ್ಲ. ಅಪ್ಪ ಮೇಲೆ ಅವ್ರು ಬಂದ್ರಲ್ಲ, ಅದು ಕಂಟಿನ್ಯೂ ಮಾಡೋಣ ಅನ್ಬಿಟ್ಟು ನಾನು ಅವ್ರಿಗೆ ಹೇಳು ಒಂದ್ಸರಿ ಅವ್ರಿಗೆ. ಹೇಳ್ದೆ ಆಮೇಲೆ ನೀವ್ ಆಕ್ಟಿಂಗ್ ಮಾಡಿದ್ರ ಏನು? ಆಮೇಲೆ ಆಕ್ಟಿಂಗ್ ಮಾಡಿದ್ರ? ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಅಪ್ಪ ಫುಲ್ ಹೇಳ್ಬಿಡು. ಕರಿ ಇಬ್ರನ್ ಕರಿ ಹೇಳ್ತೀನಿ. ಇಬ್ರನ್ನ ಕ್ಲಾರಿಫೈ ಕೊಟ್ಬಿಡು. ಬಾಯ್ಲೆ ನಾನು ಇವ್ರಿಗೆ ಇವಾಗ ಏನಪ್ಪ ಆಗುತ್ತೆ, ಫ್ರಾಂಕ್ ಅವ್ರಿಬ್ರಿಗೆ ಆಗೋಯ್ತು ಇವಾಗ. ಬಿಟ್ಟು ಹೆಂಗ್ ಹೊಡ್ದೆ ಮಗು, ಕೈಗೆ ಹೊಡೆದಿದ್ದು. ಮೌ ಹಿಂಗ್ ಹೊಡ್ದಿದ್ದು. ಅಮ್ಮ ಬಾಯ್ಲಿ ನಾನು ಹೇಳ್ತೀನಿ ಯಾವಾಗ್ಲೂ ನಿನ್ಗೆ, ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳ್ಬಿಡು ಪ್ರಾಂಕ್ ಮಾಡ್ತಾ ಇದೀವಿ, ಅವ್ರಿಗೆ ಗೊತ್ತಾಗಲ್ಲ ಅಂತ. ನಾನು ಯಾವಾಗ್ಲೂ ಎಲ್ಲಿ ಹೇಳಿದೀವಿ, ಇವತ್ತೇ ಹೇಳಿದ್ವಿ. ಯಾವಾಗ್ಲೂ ಹೇಳ್ಬೇಕು. ಹೇಳ್ದೆ ತಾನು, ಇವಾಗ ಜಸ್ಟ್ ಹೇಳ್ದೆ ನಾನು, ಹೇಳ್ಬಿಡು ನಿಮ್ಮ ಅಪ್ಪನ್ಗೆ ಅಂತ. ಇಲ್ಲೋ ಗೊತ್ತಾಗುತ್ತೆ ಬಿಡು ನಮ್ಮ ಅಪ್ಪನ್ಗೆ. ಬಾಯ್ಲಿ ನಮ್ಮ ಅಕ್ಕನ್ ಪ್ರಾಂಕಿಗೆ ಬಾಯ್ಲಿ. ಇಲ್ಲ ಇದಾಗಿಲ್ಲ ಬಿಡು, ತೊಂದ್ರೆ ಇಲ್ಲ. ಇಲ್ಲಿ ನೋಡಿ ನಾವ್ ಜಗಳ ಆಡ್ತಾ ಇದೀವಿ ಅಂತ ನಮ್ಮಮ್ಮ ಆಚೆ ಕೂತಿದ್ರು. ಅವರು ಗಾಬರಿ ಆಗಿದ್ರು. ಅಲ್ಲಿ ನಮ್ಮ ಅಪ್ಪ ಬಂದು ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂತ ಅವರು ಗಾಬರಿ ಆದ್ರು. ನಮ್ಮ ಅಶ್ವಿನಿಗೆ ಅಕ್ಕಂಗ್ ಪ್ರಾಂಕ್ ಮಾಡೋಣ ಅಂತ ಹೇಳಕ್ ಹೋಗಿ ನಮ್ಮಮ್ಮ ಪ್ರಾಂಕ್ ಆಗ್ಬಿಟ್ರು. ನಾವು ಆಚೆ ಬಂದಿಲ್ಲ ಅಂದಿದ್ರೆ ನಾನು ಪ್ರಾಂಕ್ ಇದು ಅಂತ ಅನ್ಕೊಂಡ್ಬಿಡ್ತಿದ್ದೆ. ಅಂಕಲ್ ಹೇಳಿ, ಅಂಕಲ್ ಬಂದಿದ ತಕ್ಷಣ ನನ್ಗೆ ಏನಿದು ನಿಜ. ನಾನು ಆದ್ರೂ ಹೇಳ್ ಬಂದೆ ಅವ್ರಿಗೆ, ವಿಡಿಯೋ ಮಾಡ್ತಾ ಇದೀವಿ ಆಚೆ ಬರ್ಬೇಡ್ರಿ ಅಪ್ಪ, ಜಗಳ ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಜಗಳ ಆದ್ದು ಪ್ರಾಂಕ್ ಅಂತ. ಅವ್ರಿಗೆ ಹೇಳು ಪ್ರಾಂಕ್ ಅಂದ್ರೆ ಏನು ಅಂತ ಹೇಳು. ಪ್ರಾಂಕ್ ಅಂದ್ರೆ ಏನ್ ಗೊತ್ತಮ್ಮ, ನಾವ್ ನಾಟಕ ಆಡ್ಕೊಂಡು ಅಶ್ವಿನಿ ಅಕ್ಕಂಗ್ ಪ್ರಾಂಕ್ ಮಾಡಿದ್ ನಾವು. ಬಾಯಿಲೆ ನಿಜ ಅನ್ಕೊಂಡ್ಬಿಟ್ಟವ್ರ ಹೆಂಗ್ ಹೇಳ್ತಾರ. ಓಕೆ ಸ್ನೇಹಿತರೆ, ಫಸ್ಟ್ ಅವ್ರ ಅಪ್ಪ ಅಮ್ಮಂಗೆ ಸಮಾಧಾನ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಮತ್ತೆ ಮುಂದೆ ಯಾರು ಪ್ರಾಂಕ್ ಮಾಡ್ಬೇಕು ಅಂತ ನೀವೇ ಹೇಳಿ. ಎಂಡ್ ಮಾಡ್ಬಿಡೋಣ. ಅಮ್ಮ ಅಪ್ಪಂಗಂತೂ ಬೇಡ, ಅವ್ರಿಗೆ ಮಾಡೋಣ ನೆಕ್ಸ್ಟ್. ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಅಷ್ಟೇ ಪ್ರಾಂಕ್ ಆದ ಇಲ್ಲ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯರ್ ಡೇ.